मज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे जय श्रीकृष्णचैतन्य प्रभुनित्यानन्द श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ದಿನದ ಚರ್ಚೆಯನ್ನು ನಾವು ಇಲ್ಲಿ ಪ್ರಾರಂಭ ಮಾಡೋಣ. ಬನ್ನಿ, ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟಲ್ಲಿರಿ. ಮ್ಯೂಟ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದ್ದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಬೇಕು, ಇಲ್ಲಾದರೆ ಎಲ್ಲರೂ ಕೂಡ ಮ್ಯೂಟಲ್ಲಿರಿ. ಸೊ ಇಲ್ಲಿವರೆಗೆ ನಾವು ಈ ಪುರುಷೋತ್ತಮ ಮಾಸದ ವಿಶೇಷ ಸಂದರ್ಭದಲ್ಲಿ ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಇದರ ಪ್ರತಿದಿನ ಒಂದೊಂದು ಶ್ಲೋಕವನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ನಾವು 6 ಶ್ಲೋಕಗಳನ್ನು ಚರ್ಚಿಸಿದ್ದೀವಿ ಅಲ್ವಾ? ಹಿಂದಿನ ಭಾನುವಾರದಿಂದ ನಾವೇನು ಪ್ರಾರಂಭ ಮಾಡಿದ್ವಿ, ಆ, ಈ ದಿನ 7ನೆಯ ದಿನ 7ನೆಯ ಶ್ಲೋಕವನ್ನು ಚರ್ಚಿಸ್ಲಿಕ್ಕೆ ಬಂದಿದ್ದೀವಿ. ಈ ಅಧ್ಯಾಯದಲ್ಲಿ ಸರಿಸುಮಾರು 20 ಶ್ಲೋಕಗಳಿವೆ. ಆ, ಈ 20 ಶ್ಲೋಕಗಳು ಭಗವದ್ಗೀತೆಯ ಎಲ್ಲ ಸಿದ್ಧಾಂತವನ್ನ ನಮಗೆ ತಿಳಿಸ್ಕೊಡ್ತವೆ. ಸೊ ಹಾಗಾಗಿ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ನಾವು ಓದಿ ತಿಳಿಲಿಕ್ಕೆ ಆ ಒಂದು ಸಮಯ, ಆ ಒಂದು ಆ ತಾಳ್ಮೆ ಇಲ್ಲ ಅಂದ್ರೂ ಕೂಡ ಈ ಒಂದು ಅಧ್ಯಾಯವನ್ನು ತುಂಬಾ ಚೆನ್ನಾಗಿ ನಾವು ಕಲಿತು ಅರ್ಥ ಮಾಡಿಕೊಂಡು ಪಾಲಿಸಿದರೆ ಪೂರ್ತಿ ಭಗವದ್ಗೀತೆಯನ್ನೇ ಕಲಿತು ಪಾಲಿಸುವಂತಹ ಲಾಭ ನಮಗೆ ಸಿಗ್ತದೆ. ಮೊದಲನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಆ ಒಂದು ತಲೆ ಕೆಳಗಾಗಿ ಕಾಣ್ತಾ ಇರುವಂತಹ ಆಲದ ಮರದ ಆ ವೃಕ್ಷ ಅತ್ಯಂತ ದಟ್ಟದಾಗಿ ಅದು ಹರಡ್ತಾ ಇದೆ. ಅದರ ಬುಡ ಮೇಲಿದೆ, ಅದರ ರೆಂಬೆ ಕೊಂಬೆಗಳು ಕೆಳಗಿವೆ. ಅದು ಭೌತಿಕ ಜೀವನ ಅಥವಾ ಸಂಸಾರ. ನಿಜ ವೃಕ್ಷ ಆಧ್ಯಾತ್ಮಿಕ ಜಗತ್ತು, ಅದರ ಪ್ರತಿಬಿಂಬ ಅದುವೇ ಈ ಭೌತಿಕ ಜಗತ್ತು. ಇದು ತಾತ್ಕಾಲಿಕ, ಇದು ವಾಸ್ತವ, ಹೌದು, ಇದು ಸತ್ಯ, ಆದರೆ ಇದು ತಾತ್ಕಾಲಿಕ. ಈ ಒಂದು ವೃಕ್ಷ, ವೃಕ್ಷ ಬೆಳೆಯೋದು ಮುಖ್ಯವಾಗಿ ಆ 3 ಭೌತಿಕ ಗುಣಗಳ ಕಾರಣದಿಂದಾಗಿ, ಸತ್ವ ರಜ ತಮೋ ಗುಣಗಳ ಕಾರಣದಿಂದಾಗಿ. ಆನಂತರ ವಿಶೇಷವಾಗಿ ವ್ಯಕ್ತಿ ಮನುಷ್ಯ ಜನ್ಮವನ್ನ ಪಡೆದಾಗ ತಾನು ಮಾಡುವ ಕರ್ಮಗಳ ಅನುಸಾರವಾಗಿ ಆತ ತನ್ನ ಸಂಸಾರವನ್ನ ಮೂಡಿಸ್ಕೊಳ್ತಾ ಹೋಗ್ತಾನೆ. ಅದು 2ನೇ ಶ್ಲೋಕದ ಅರ್ಥವಾಗಿತ್ತು. 3ನೇ ಶ್ಲೋಕದಲ್ಲಿ ಈ ವೃಕ್ಷದಲ್ಲಿರುವಂತಹ, ಅಂದ್ರೆ ಈ ಜೀವನದಲ್ಲಿ ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಿಯ ಅನುಭವ ಹೇಗೆ ಅದು ತುಂಬಾ ಸಂದಿಗ್ಧತೆ, ಚಿಂತೆ, ದುಗುಡ, ದುಃಖ, ನೋವುಗಳು, ಸದಾ ಒಂದು ಅನಿಶ್ಚಿತತೆ, ಭಯ, ಇವುಗಳಿಂದ ಕೂಡಿದೆ ಅನ್ನೋದನ್ನ ಕೂಡ ಕಂಡ್ವಿ. ಶ್ರೀಕೃಷ್ಣ ಹೇಳಿದ ಈ ಸಂಸಾರಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ. ಇದು ಅಜ್ಞಾನ, ಅಂಧಕಾರ. ಇದರಿಂದ ಹೊರಬರುವುದು ತುಂಬಾ ಕಷ್ಟ, ಯಾಕೆಂದ್ರೆ ಇದು ತುಂಬಾ ಜಟಿಲವಾಗಿದೆ. ಈ ಭೌತಿಕ ಜಗತ್ತಿನ ಕುರಿತಾಗಿ ಅನಾಸಕ್ತಿಯ ನಾವು ಬೆಳೆಸ್ಕೊಂಡಾಗ ಆಗ ನಾವು ಈ ಸಂಸಾರದಿಂದ ಹೊರಬರಬಹುದು. ಇದರ ಅರ್ಥ ಸ್ವಾರ್ಥ, ಅಹಂಕಾರ, ಮಮಕಾರಗಳನ್ನ ತ್ಯಜಿಸಿ ಜೀವಿಸಬೇಕು ಅಂತ ಅರ್ಥ. ಬೇಜವಾಬ್ದಾರಿ ಅಥವಾ ದ್ವೇಷ ಅಥವಾ ಆ ಆ ರೀತಿಯಾದ ಅಸಡ್ಡೆಯನ್ನ ತೋರಿಸುವುದು ಒಂದು ಅರ್ಥ ಅಲ್ಲ. ಅರ್ಜುನನಿಗೆ ಭಗವಂತ ಈ ಬೋಧನೆಯನ್ನ ಮಾಡ್ತಾ ಇದ್ದಾನೆ, ನೆನಪಿನಲ್ಲಿಟ್ಕೊಳ್ಬೇಕು. ಶ್ರೀಕೃಷ್ಣ ಹೇಳ್ತಾ ಇರೋದು ಒಬ್ಬ ರಾಜ, ಒಬ್ಬ ಸಂಸಾರದಲ್ಲಿ ಜೀವಿಸ್ತಾ ಇರುವಂತಹ ಒಬ್ಬ ಕುಟುಂಬಸ್ಥ, ಗೃಹಸ್ಥ. ಸೊ ಹಾಗಾಗಿ ಶ್ರೀಕೃಷ್ಣನ ಉಪದೇಶಗಳನ್ನು ನಾವು ತುಂಬಾ ಗಮನವಹಿಸಿ ತಿಳ್ಕೊಳ್ಬೇಕು. ಆತ ಅನಾಸಕ್ತಿಯನ್ನು ಬೆಳೆಸ್ಕೊಂಡ ತಕ್ಷಣ ಅಲ್ಲಿ ವೈರಾಗ್ಯದ ಮಾತನ್ನ ಹೇಳ್ತಾ ಇಲ್ಲ ಆತ. ವೈರಾಗ್ಯ ಅದು ಆಂತರಿಕವಾಗಿರಬೇಕು. ಮುಖ್ಯವಾಗಿ ಅದು ನಮ್ಮ ಜಗತ್ತಿನ ಕುರಿತಾದ ವ್ಯಾಮೋಹವನ್ನು ತ್ಯಜಿಸಬೇಕು. ಆ ಅನಾಸಕ್ತಿ ಭಾವದಲ್ಲಿ ನಾವು ಕರ್ತವ್ಯಗಳನ್ನು ನೆರವೇರಿಸ್ಕೊಂತ ಹೋಗ್ಬೇಕು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅನೇಕ ಕಡೆ ಹೇಳಿದ್ದಾನೆ. ಆ ರೀತಿ ಸಂಸಾರದ ವ್ಯಾಮೋಹವನ್ನು ನಾಶ ಮಾಡಿದ ಮೇಲೆ ಮುಖ್ಯವಾಗಿ ವ್ಯಕ್ತಿ ಆ ಭಗವಂತನ ಶ್ರೀಕೃಷ್ಣನ ಕುರಿತಾಗಿ ತಿಳ್ಕೊಳ್ತಾ ಆತನ ಗ್ರಹಕ್ಕೆ ತೆರಳಲಿಕ್ಕೆ ಪ್ರಯತ್ನಿಸಬೇಕು. ಆ ಗ್ರಹಕ್ಕೆ ಹೋಗ್ಲಿಕ್ಕೆ 6 ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಇದನ್ನು ಕೂಡ ನಾವು ನೋಡಿದ್ವಿ ಅಲ್ವಾ? ನಿರ್ಮಾಣ, ನಿರ್ಮೋಹ, ಆ ದುಸ್ಸಂಗವನ್ನ ತ್ಯಜಿಸೋದು, ಈ ರೀತಿಯಾಗಿ 6 ಗುಣಗಳನ್ನ ಚರ್ಚಿಸಿದ್ವಿ. ಅದಾದ ಮೇಲೆ ಹಿಂದಿನ ಒಂದು ಚರ್ಚೆಯಲ್ಲಿ ನಾವು ಆ ಭಗವಂತನ ಗ್ರಹ ಅಥವಾ ಆ ಆಧ್ಯಾತ್ಮಿಕ ಜಗತ್ತು,
ಅದಕ್ಕೆ ವೈಕುಂಠ ಆ, ಅಂತ ಪ್ರಸಿದ್ಧವಾದಂತಹ ಹೆಸರು. ಆ ವೈಕುಂಠ ಲೋಕ ಅಲ್ಲಿ ಅನೇಕ ಗ್ರಹಗಳಿವೆ. ಆ ಎಲ್ಲ ಗ್ರಹಗಳ ಮುಖ್ಯ ಲಕ್ಷಣ ಅದು ಏನು ಅನ್ನೋದನ್ನ ನಾವು ಎರಡು ಲಕ್ಷಣಗಳನ್ನು ಭಗವಂತ ಅಲ್ಲಿ ವರ್ಣಿಸಿದ್ದ. ಸೂರ್ಯ ಚಂದ್ರ ಬೆಂಕಿ ವಿದ್ಯುತ್ಗಳ ಅವಶ್ಯಕತೆ ಇಲ್ಲ, ಅದು ಸ್ವಯಂ ಪ್ರಕಾಶಮಾನವಾಗಿದೆ. ಅಲ್ಲಿ ಅಜ್ಞಾನ ಅಂಧಕಾರವಿಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ. ವ್ಯಕ್ತಿ ಅಲ್ಲಿ ಸಂಪೂರ್ಣ ಜ್ಞಾನದಲ್ಲಿ ಆನಂದದಲ್ಲಿ ವಾಸಿಸ್ತಾ ಇದ್ದಾನೆ. ಅಲ್ಲಿ ಹೋದವರು ಮತ್ತೆ ಈ ಜಗತ್ತಿಗೆ ಬರುವಂತಹ ಯಾವುದೇ ಅಗತ್ಯ ಇಲ್ಲ, ಆ, ಯಾವುದೇ ಒಂದು ನಿರ್ಬಂಧ ಇಲ್ಲ. ವ್ಯಕ್ತಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಆನಂದದಲ್ಲಿ ಇರ್ತಾನೆ ಅನ್ನೋದನ್ನ ಕೃಷ್ಣ ಆ 6ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ. ಈಗ 7ನೇ ಶ್ಲೋಕದಿಂದ ಕೃಷ್ಣ ಈ ವರ್ಣನೆಯನ್ನ ನಮ್ಮ ಜೀವನಕ್ಕೆ ಆ, ಅನ್ವಯವಾಗುವಂತೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ವಾಸಿಸುವ ಜೀವಿಯ ಸಂದರ್ಭವನ್ನ ತಿಳಿಸ್ತಾ ಅದನ್ನ ಇನ್ನಷ್ಟು ಆ, ವಿವರವಾಗಿ ಅದನ್ನ ತಿಳಿಸ್ತಾ ಆ ಒಂದು ಜಟಿಲ ಸಂಸಾರದಿಂದ ಮೇಲೇರೋದಕ್ಕೆ ಮಾರ್ಗ ಎನ್ನುವುದನ್ನ ಈ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ. ಅದು 7ನೇ ಶ್ಲೋಕದಿಂದ ಪ್ರಾರಂಭವಾಗುತ್ತೆ. ಒಟ್ಟಾರೆ 6 ಶ್ಲೋಕದಲ್ಲಿ ಕೃಷ್ಣ ತತ್ವಗಳೆಲ್ಲವನ್ನು ಹೇಳ್ಬಿಟ್ಟ. ಆದ್ರೆ 7ನೇ ಶ್ಲೋಕದಿಂದ ಕೃಷ್ಣ ರಿವಿಸಿಟಿಂಗ್ ಅಂತ ಹೇಳ್ತಾರಲ್ಲ, ಮತ್ತೆ ಆ ಅಂಶಗಳನ್ನ ಅವನು ವಿವರವಾಗಿ ಹೇಳ್ತಾ ಹೋಗ್ತಾನೆ. 7ನೆಯ ಶ್ಲೋಕದಲ್ಲಿ ಕೃಷ್ಣ ಒಬ್ಬ ಜೀವಾತ್ಮನ ನಿಜ ಪರಿಚಯವನ್ನು ತಿಳಿಸ್ತಾನೆ. ಹಾಗಾಗಿ ಅಧ್ಯಾಯ ಈ ಒಂದು ಶ್ಲೋಕದ ಶೀರ್ಷಿಕೆ ನಾವು ಯಾರು. ಆ? ನಾವು ಈ ಜಗತ್ತಿನಲ್ಲಿ ಅನೇಕ ದುಃಖ ಕಷ್ಟಗಳನ್ನ ಏಕೆ ಅನುಭವಿಸ್ತಾ ಇದ್ದೀವಿ ಅಂತ. ಬನ್ನಿ ಶ್ಲೋಕವನ್ನ ನಾವು ಪಠಣೆ ಮಾಡೋಣ. ಯಾರು ಹೇಳ್ತೀರಾ ಈ ಶ್ಲೋಕ ಇವತ್ತು ನನ್ನ ಹಿಂದೆ? ಹರೇ ಕೃಷ್ಣ ಪ್ರಭು. ಯಾರು ಹೇಳ್ತೀರಾ? ಹಾ, ಹೇಳದ ಪ್ರಭು. ಚೇತಸ್ ಅವರ? ಓಕೆ, ನನ್ನ ಹಿಂದೆ ಹೇಳಿ, ನಾನು ಹೇಳ್ದ ಹಾಗೆ. ಓಕೆ. ಆಯ್ತು ಪ್ರಭು. ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ. ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ. ಜೀವಭೂತಃ ಸನಾತನ ಜೀವಭೂತ ಸನಾತನಃ. ಮನಃ ಷಷ್ಠಾನೀಂದ್ರಿಯಾಣಿ. ಮನಃ ಷಷ್ಠಾಂದ್ರಿಯಾಣಿ. ಸ್ಪಷ್ಟವಾಗಿ ಹೇಳಬೇಕು. ಮನಃ ಷಷ್ಠಾನೀಂದ್ರಿಯಾಣಿ. ಮನಃ ಷಷ್ಠ ಇಂದ್ರಿಯಾಣಿ. ಓಕೆ. ಪ್ರಕೃತಿಸ್ಥಾನಿ ಕರ್ಷತಿ. ಪ್ರಕೃತಿಸ್ಥಾನಿ ಕರ್ಷತಿ. ಎರಡೆರಡು ಸಾಲು. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನ. ಮಮೈವಾಂಶ ಜೀವಲೋಕೆ ಜೀವಭೂತಃ ಸನಾತನಃ. ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಃ ಷಷ್ಠ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈಗ ಪೂರ್ತಿ ಶ್ಲೋಕ ಹೇಳೋಣ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ಈ ಶ್ಲೋಕ ಬಹಳ ಮುಖ್ಯವಾದಂತ ಒಂದು ತತ್ವವನ್ನ ಹೇಳ್ತಾ ಇದೆ ನಮ್ಗೆ. ಭಗವಂತ ಒಬ್ಬ ಜೀವಾತ್ಮನ ಪರಿಚಯವನ್ನ ನಮ್ಗೆ ಹೇಳ್ತಾ ಇದ್ದಾನೆ. ಆ? ಭಗವದ್ಗೀತೆ ಪ್ರಾರಂಭದಲ್ಲಿ ಭಗವಂತ ಹೇಳ್ದ, ಈ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಜೀವಿ ಆತ ಶರೀರ ಅಲ್ಲ, ಆತ್ಮ ಅಂತ ಹೇಳ್ದ. ಆ? ಸಾಮಾನ್ಯವಾಗಿ ನೀನ್ ಯಾರು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಆ? ಚೇತಸ್, ಯಾರಾದ್ರೂ ನೀನ್ ಯಾರಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ಉತ್ತರದಲ್ಲಿ? ಹಾ ಸರ್, ಸೆಕೆಂಡ್ ಇಯರ್ ಡಿಗ್ರಿ. ನಾವೇನ್ ಓದ್ತಾ ಇದ್ದೀವಿ ಐಡೆಂಟಿಟಿ ಅಂತ ಹೇಳ್ತೀವಿ. ಹೇಳ್ತೀವಿ ಅಲ್ವಾ? ನಾವೇನ್ ಓದ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅಥವಾ ನಾವ್ ಎಲ್ಲಿ ಯಾವ ಜಾಗದವರು ಅಂತ ಹೇಳ್ತೀವಿ. ನಾವು ಯಾವ ಭಾಷೆ ಕನ್ನಡದವರು. ಮಾತಾಡ್ತೀವಿ ಅಂತ ಹೇಳ್ತೀವಿ. ಮತ್ತಿನ್ನೇನ್ ಹೇಳ್ತೀವಿ? ಹ? ಮತ್ತೆ ನಾವು ಯಾರ ಮಗ ಅಂತ. ನಮ್ಮ ತಂದೆ ತಾಯಿ ನಾವು ಅದನ್ನ ಹೇಳ್ತೀವಿ. ಹೌದು. ಮತ್ತಿನ್ನೇನು ಹೇಳ್ಬೋದು? ಹ್ಮ್ ನಾವು ಓದ್ತಾ ಇರುವ ತರಗತಿ ಟೀಚರು. ನಮ್ಮ ವೃತ್ತಿಯನ್ನ ಹೇಳ್ತೀವಿ. ಕರೆಕ್ಟ್. ನಮ್ಮ ಆಕ್ಯುಪೇಷನ್ ಅನ್ನ ಹೇಳ್ಬೋದು. ಸೊ ಹೀಗೆ ವ್ಯಕ್ತಿ ತನ್ನ ಶರೀರದ ಕುರಿತಾದಂತಹ ಗುರುತುಗಳನ್ನೇ ಹೇಳ್ತಾನೆ, ನೀನ್ ಯಾರಪ್ಪ ಅಂತ ಹೇಳಿದ್ರೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬ ಜೀವಿ ಆತ ನನ್ನ ಅಂಶ, ನನ್ನ ಸನಾತನಾಂಶ. ಬನ್ನಿ ಈ ಶ್ಲೋಕದ ಅರ್ಥಗಳನ್ನು ನಾವು ಸ್ವಲ್ಪ ಗಮನಿಸೋಣ.
ಕೃಷ್ಣ ಹೇಳ್ತಾ ಇದ್ದಾನೆ ಮೊದಲನೇ ಸಾಲಲ್ಲಿ, ಮಮ ಏವ ಅಂಶಃ. ಹ? ಮಮ ಅಂದ್ರೆ ನನ್ನ ಅಂತ. ಸೊ ನನ್ನ ಅಂದ್ರೆ ಯಾರಿಲ್ಲಿ? ಯಾರು? ಭಗವಂತ. ಭಗವಂತ ಶ್ರೀಕೃಷ್ಣ. ಹ? ಆತ ಜೀವಿಯ ಬಗ್ಗೆ ಹೇಳ್ತಾ ಇದ್ದಾನೆ, ಜೀವಭೂತಃ. ಈ ಜೀವಲೋಕ, ಈ ಭೌತಿಕ ಜಗತ್ತು, ಇದು ಜೀವಲೋಕ, ಜೀವಿ ವಾಸಿಸ್ತಾ ಇರುವಂತಹ ಜಾಗ. ಈ ಜಾಗದಲ್ಲಿರುವಂತಹ ಈ ಜೀವಿ, ಈತ ಸನಾತನಃ, ಈತ ಶಾಶ್ವತ, ಈತ ಮಮ ಏವ ಅಂಶಃ, ಈತ ನನ್ನ ಅಂಶ. ಆ? ಸಾಮಾನ್ಯವಾಗಿ ಮಗ ಅಥವಾ ಮಗಳು ಅವರ ತಂದೆ ತಾಯಿಯ ಅಂಶ ಅಲ್ವಾ? ಹ? ಅವರಿಂದ ಜನ್ಮ ಪಡಿತಾರೆ, ಅಂಶಃ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಜೀವಿ, ಮನುಷ್ಯ ಅಲ್ಲ, ಅಥವಾ ಕೇವಲ ಏನೋ ಭಾರತದವರಲ್ಲ, ಅಥವಾ ಕನ್ನಡದವರಲ್ಲ, ಅಥವಾ ಆ, ಆ, ಹೀಗೆ ಅನೇಕ ಬ್ರಾಹ್ಮಣರು ಅಥವಾ ಪುರೋಹಿತರೇ ಅಷ್ಟೇ ಅಲ್ಲ. ಕೃಷ್ಣ ಇಲ್ಲಿ ಪ್ರತಿಯೊಬ್ಬ ಜೀವಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಸರೀಸೃಪ, ವೃಕ್ಷಗಳು, ಆ, ಹುಲ್ಲು ಕಡ್ಡಿ ಎಲ್ಲವೂ ಕೂಡ, ಆ, ಈ ಎಲ್ಲ ಜೀವಿಗಳನ್ನ ಕೃಷ್ಣ ಜೀವಭೂತ ಅಂತ ಹೇಳಿದ್ದಾನೆ. ಅವೆಲ್ಲವೂ ಏನು? ಅವುಗಳ ಎರಡು ಗುಣಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಅವೆಲ್ಲವೂ ನನ್ನ ಅಂಶ, ಮಮೈವಾಂಶ. ಎರಡನೇದಾಗಿ ಅವೆಲ್ಲವೂ ಏನು? ಏನು? ಸನಾತನಃ. ಎರಡನೇ ಗುಣ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಸನಾತನ, ಶಾಶ್ವತ ಅಂಶ, ಮತ್ತೆ ಅವೆಲ್ಲವೂ ನನ್ನದೇ ಆದ ಅಂಶ. 3 ಮತ್ತು 4ನೇ ಸಾಲಲ್ಲಿ ಕೃಷ್ಣ ಏನ್ ಹೇಳ್ತಾನೆ ನೋಡಿ. ಓಕೆ, ಎಲ್ಲ ಜೀವಿಗಳು ನನ್ನ ಅಂಶ, ಹ? ಸನಾತನ ಶಾಶ್ವತ ಅಂಶ. ನಾನು ಹೇಗೆ ಶಾಶ್ವತವೋ ಹಾಗೆ ಪ್ರತಿಯೊಂದು ಜೀವಿಯೂ ಶಾಶ್ವತ. ಹಾಗಿದ್ದಲ್ಲಿ ಜಗತ್ನಲ್ಲಿ ಜೀವಿ ಯಾಕೆ ಕೊರಗ್ತಾ ಇದೆ, ದುಃಖದಲ್ಲಿದೆ, ಸಂಸಾರ ವೃಕ್ಷದಲ್ಲಿ ನೋವನ್ನು ತಿಂತಾ ಇದೆ? ಹ? ಕೃಷ್ಣ ಇಲ್ಲಿ ಅದಕ್ಕೆ ಕಾರಣವನ್ನ ಹೇಳ್ತಾನೆ. ಸನಾತನ ಜೀವ ಈ ಒಂದು ತಾತ್ಕಾಲಿಕ ಶಾಶ್ವತ ಜಗತ್ತಿನಲ್ಲಿ ಸಿಲುಕಿಕೊಂಡು ನೋವನ್ಯಾಕೆ ಅನುಭವಿಸ್ತಾ ಇದೆ? ಕೃಷ್ಣನ ಮಾತುಗಳಲ್ಲಿ ಇದು ಮನಸ್ಸು ಮತ್ತು ಇಂದ್ರಿಯಗಳ ಕಾರಣದಿಂದಾಗಿ. ಪ್ರಕೃತಿಸ್ಥ ಜೀವಿ ಭೌತಿಕ ಪ್ರಕೃತಿಯಲ್ಲಿ ಈಗ ನೆಲೆಸಿದೆ. ಹಾಗಾಗಿ ಅದು ಮನಸ್ಸು ಮತ್ತು ಇಂದ್ರಿಯಗಳ ಕಾರಣದಿಂದಾಗಿ ಅದು ಕರ್ಷತಿ. ಕರ್ಷತಿ ಅಂದ್ರೆ ಘರ್ಷಣೆ, ಇಕ್ಕಾಟ, ಅಂದ್ರೆ ಏನು? ಸಂಘರ್ಷ, ಹೋರಾಟ. ಇವೆಲ್ಲ ಆದಾಗ ಏನು ಅನುಭವ ಆಗತ್ತೆ ಜೀವಿಗೆ? ಸುಖವ? ಆರಾಮ? ಏನು ಅನುಭವ ಆಗುತ್ತೆ? ಸಂಘರ್ಷ, ಹೋರಾಟ, ಇವುಗಳಲ್ಲಿ ಏನು ಅನುಭವವನ್ನ ಕಾಣ್ತೀವಿ ನಾವು? ಆ? ತಿರುಗು ನೋವು, ಆ, ಕಷ್ಟ ನೋವು. ನೋವು. ಕಷ್ಟ, ನೋವು, ದುಃಖ, ಕಷ್ಟ. ಅಲ್ವೇ? ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಜೀವಿ ಜಗತ್ತಿನಲ್ಲಿ ಕರ್ಷಣ ಮಾಡ್ತಾ ಇದೆ, ಸಂಘರ್ಷ, ಹೋರಾಟ ಮಾಡ್ತಾ ಇದೆ. ಈ ಎರಡು ಮುಖ್ಯ ನಾವು ಕಲಿಕೆಯನ್ನ ನಾವು ಈ ಶ್ಲೋಕದಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಜೀವಿಯ ಪರಿಚಯವನ್ನ ಕೃಷ್ಣ ಹೇಳ್ದ. ನಂತರ ಎರಡನೇದಾಗಿ ಜೀವಿ ಏಕೆ ಈ ಜಗತ್ತಿನಲ್ಲಿ ಕಷ್ಟ ಸಂಘರ್ಷವನ್ನ ಅನುಭವಿಸ್ತಾ ಇದೆ ಅಂತ. ಬನ್ನಿ ಇವುಗಳನ್ನ ಇನ್ನು ಸ್ವಲ್ಪ ಗಾಢವಾಗಿ ನೋಡೋಣ. ಓಕೆ, ಮೊದಲನೇ ಅಂಶ, ನಾವು ಯಾರು? ಹ? ಭಗವಂತ ಹೇಳ್ತಾನೆ, ಎಲ್ಲ ಜೀವಿಗಳು, ಬಹಳ ಮುಖ್ಯ ಇದು, ಬಹಳಷ್ಟು ಒಂದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಇದು ಮಾತು ಇದು. ಪ್ರತಿಯೊಂದು ಜೀವಿಯು ಭಗವಂತನ ಅಂಶ. ಹ? ನೋಡಿ, ಈ ಜಗತ್ತಿನಲ್ಲಿ ಎಷ್ಟೊಂದು ಕಷ್ಟ ನೋವುಗಳನ್ನು ನಾವು ಕಾಣ್ತೀವಿ. ಅವೆಲ್ಲ ಯಾಕೆ ಕಾಣ್ತೀವಿ? ಇದು ನನ್ನದು, ಇದು ನಿನ್ನದು, ಈ ರೀತಿಯಾಗಿ ಒಂದು ಏನ್ ಹೇಳ್ತಾರೆ, ಪ್ರತ್ಯೇಕತೆಯನ್ನ ನಾವು ಆ ದೃಷ್ಟಿಯಲ್ಲಿ ನೋಡಿದಾಗ. ಬಟ್ ಈ ಭಗವಂತ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಜೀವಿಯೂ ಕೂಡ ನನ್ನ ಅಂಶವಾಗಿರೋದ್ರಿಂದ ಪ್ರತಿಯೊಂದು ಜೀವಿ ಇನ್ನೊಂದು ಜೀವಿಯ ಪರಸ್ಪರ ಸಂಬಂಧ ಹೇಗಿದೆ? ಸಹೋದರನಂತೆ, ಅಲ್ವಾ? ಹ? ಪ್ರತಿಯೊಬ್ಬರೂ ಕೂಡ ಇನ್ನೊಂದು ಜೀವಿ, ಅದು ಪ್ರಾಣಿ ಆಗಿರಬಹುದು ಅಥವಾ ಕ್ರಿಮಿ ಆಗಿರಬಹುದು, ಮನುಷ್ಯರಾಗಿರಬಹುದು, ದೇವತೆಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಕೂಡ ಸಹೋದರರ ಸಹೋದರಿಯರು. ಹ? ಆತ್ಮ ಅದು ಭಗವಂತನ ಅಂಶ.
ಶರೀರದ ದೃಷ್ಟಿಯನ್ನ ತೊರೆದು ಆತ್ಮದ ದೃಷ್ಟಿಗೆ ಭಗವಂತ ನಮ್ಮನ್ನ ಮೇಲೇರಿಸ್ತಾ ಇದ್ದಾನೆ. ಭಗವಂತ ಮತ್ತೆ ಜೀವಿ ಇವರಿಬ್ಬರ ಸಂಬಂಧ ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ನೋಡಿ, ಅಂಶ ಅಂದ್ರೆ ಆ, ಅದರ ಮೂಲ ಏನಿರುತ್ತೆ ಅದಕ್ಕೆ ಅಂಶಿ ಅಂತಾರೆ. ಈಗ ತಂದೆ ತಾಯಿ, ಅಥವಾ ಉದಾಹರಣೆಗೆ ತಂದೆ ತಗೊಳ್ಳೋಣ. ಓಕೆ, ತಂದೆಯ ಅಂಶ ಮಗ. ಓಕೆ, ಹ್ಮ್ ತಂದೆಯನ್ನ ಅಂಶಿ ಅಂತಾರೆ, ಮಗನನ್ನ ಏನು ಹೇಳ್ತಾರೆ? ಅಂಶ ಅಂತಾರೆ. ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ನಾನು ಉದಾಹರಣೆ ತಗೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಅಂಶ ಆ ಅಂಶಿಯ ಗುಣವನ್ನ ಪಡಿತಾನೆ. ಹೌದಾ? ಹಾ, ಹೌದು. ಹೌದು. ಮಗ ಅಥವಾ ಮಗಳು ತಂದೆ ತಾಯಿಯ ಗುಣಗಳನ್ನೇ ಪಡಿತಾರೆ ಮುಖ್ಯವಾಗಿ. ಹಾಗೆಯೇ ಇಲ್ಲಿ ಅರ್ಥ ಏನ್ ಬರ್ತಾ ಇದೆ? ಪ್ರತಿಯೊಂದು ಜೀವಿ ಆ ಗುಣಗಳನ್ನೇ ಏನ್ ಪಡಿತಾ ಇದೆ, ಆ ಜೀವಿಯಲ್ಲಿರುವಂತಹ ಆ ಗುಣಗಳೇನಿವೆ ಅವೆಲ್ಲ ಎಲ್ಲಿಂದ ಬರ್ತಾ ಇವೆ? ಎಲ್ಲಿಂದ ಬರ್ತಾ ಇವೆ? ಕೃಷ್ಣನಿಂದ. ಭಗವಂತನೇ ಅದರ ಮೂಲ. ಭಗವಂತನಲ್ಲಿರುವ ಗುಣಗಳು ಜೀವಿಯಲ್ಲಿ ಕಾಣ್ತಾ ಇವೆ. ಆದ್ರೆ ಜೀವಿ ಮತ್ತೆ ಭಗವಂತ ಎರಡು ಸೇಮ, ಸರಿಸಮಾನವ? ಇಲ್ಲ. ಇಲ್ಲ. ಅಂಶ ಅದು ಸಣ್ಣದಿರುತ್ತೆ, ಅಂಶಿ ಅದು ಅತ್ಯಂತ ವಿಸ್ತಾರವಾಗಿರುತ್ತೆ. ಹ? ಇದಕ್ಕೆ ಒಂದು ತುಂಬಾ ತಿಳ್ಕೊಳ್ಲಿಕ್ಕೆ ಒಂದು ಸುಲಭವಾದಂಥ ಉದಾಹರಣೆಯನ್ನ ಪ್ರಭುಪಾದ್ರೆ ಹೇಳ್ತಾರೆ. ಈ ಉದಾಹರಣೆ ತಾವೆಲ್ಲ ಕೇಳಿರ್ತೀರ. ಮೊದಲನೇ ಉದಾಹರಣೆ ಬೆಂಕಿ ಮತ್ತೆ ಬೆಂಕಿಯ ಕಿಡಿ. ಬೆಂಕಿಯಲ್ಲಿ ಏನು ಗುಣಗಳನ್ನ ಕಾಣ್ತೀವಿ ನಾವು? ಇಲ್ಲಿ ಬೆಂಕಿ ಉರಿತಾ ಇದೆ ಅಂದ್ರೆ ಏನನ್ನ ನಾವು ಕಾಣ್ತೀವಿ ಅಲ್ಲಿ? ಯಾವ ಶಾಖ. ಅನುಭವ? ಶಾಖ. ಶಾಖ. ಎಸ್, ವೆರಿ ಗುಡ್. ಶಾಖ ಮತ್ತೆ ಇಡಿ. ಬೆಳಕು. 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 ಬೆಳಕು ಮತ್ತೆ ಶಾಖ ಅಲ್ವಾ? ಹ? ಬೆಂಕಿಯಲ್ಲಿ ಶಾಖ ಮತ್ತೆ ಬೆಳಕು, ಇವು ಎರಡು ಮುಖ್ಯ ಗುಣಗಳು. ಕಿಡಿಯಲ್ಲೂ ಕೂಡ ಆ ಗುಣಗಳಿವೆಯಾ? ಸಣ್ಣ ಕಿಡಿ ಅಂದ್ರೆ ಏನದು? ಹಾರತ್ತಲ್ವಾ ಕಿಡಿ? ಇದೆ. ಬೆಂಕಿ ಸ್ಪಾರ್ಕ್ ಇದೆ, ಅದು ಬೆಳಕನ್ನ ಹೊಮ್ಮಿಸ್ತಾ ಇರತ್ತೆ, ಅದು ಕೂಡ ಸಣ್ಣ ಪ್ರಮಾಣದಲ್ಲಿ ಇದೆ. ಶಾಖವನ್ನ ಹೊರ ಹೊಮ್ತಾ ಇರುತ್ತೆ. ಆದ್ರೆ ಅದು ಸಣ್ಣ ಪ್ರಮಾಣದಲ್ಲಿದೆ. ಕರೆಕ್ಟ್, ನೀವು ಹೇಳಿದ ಹಾಗೆ. ಇನ್ನೊಂದು ಉದಾಹರಣೆ ಪ್ರಭುಪಾದರು ಹೇಳೋದು, ಒಂದು ದೊಡ್ಡ ಸಾಗರ ಮತ್ತೆ ಸಾಗರದ ಒಂದು ಸಣ್ಣ ನೀರಿನ ಹನಿ, ಬಿಂದು. ಎರಡರಲ್ಲೂ ಅದೇ ಗುಣಗಳಿವೆ. ಸಾಗರದ ನೀರಿನ ಗುಣ ಏನು? ಅದು ಉಪ್ಪು. ಉಪ್ಪಾಗಿರುತ್ತೆ ಅಲ್ವಾ? ಅದೇ ಒಂದು ಸಣ್ಣ ಹನಿಯಲ್ಲೂ ಕೂಡ ಅದೇ ರೀತಿಯಾದ ಸ್ವಾದವನ್ನ, ರುಚಿಯನ್ನ ಕಾಣ್ತೀವಿ, ಅದು ಉಪ್ಪಾಗಿರುತ್ತೆ. ಆದರೆ ಸಾಗರದಲ್ಲಿ ಅಲೆಗಳನ್ನ ಕಾಣ್ತೀವಿ, ಒಂದು ಸಣ್ಣ ಹನಿಲ್ ಕಾಣ್ತೀವ? ಇಲ್ಲ. ಸಾಗರ ಅತ್ಯಂತ ವಿಶಾಲವಾಗಿದೆ, ಹನಿ ಅತಿ ಸಣ್ಣದಾಗಿದೆ. ಸೊ ಇದು ಆ ಪರಮ ಪುರುಷ ಮತ್ತೆ ಜೀವಿಯ ನಡುವಿನ ಸಂಬಂಧ. ಸೊ ಭಗವಂತ ಈ ಒಂದು ಅಂಶದಿಂದ ನಮಗೆ ಬಹಳ ಮುಖ್ಯವಾದಂತಹ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಈ ಜ್ಞಾನದ ಕಾರಣದಿಂದಾಗಿ ನಾವು ಜಗತ್ತಿನಲ್ಲಿ ಬೇರೆಯವರನ್ನ ಹೇಗೆ ಕಾಣಬೇಕು ಅನ್ನೋದನ್ನ ನಾವು ಕಾಣ್ತೀವಿ. ಹ? ಯಾರಾದ್ರೂ ಓದ್ತೀರಾ ಇಲ್ಲಿ? ಈ ಅಂಶಗಳನ್ನು ಓದ್ತೀರಾ? ಹ? ನಾನು ಓದ್ಲಾರ್ದು ಮಾಡು ಪ್ರಭು. ಓದಿ ಓದಿ ಓದಿ. ಎಸ್, ಹ್ಮ್. ಓದಿ. ನಾವು ಅವನ ಶಾಶ್ವತ ಅಂಶ. ಹಾ ಆತ್ಮಗಳು ಹಾ ನಾವು ಹಾ ಆಧ್ಯಾತ್ಮಿಕ ಪ್ರಜ್ಞೆ ಉಳ್ಳವರು ಹಾ ಮತ್ತು ಅವನೊಂದಿಗೆ ಶಾಶ್ವತವಾಗಿ ಸಂಪರ್ಕ ಹೊಂದಿದ್ದೇವೆ. ಸೊ ನಾವು ಜೀವಿಯಾದಂತಹ ಒಬ್ಬ ಆತ್ಮ, ಜೀವಿ, ಅದು ಭಗವಂತನೊಡನೆ ಶಾಶ್ವತವಾದ ಸಂಬಂಧ ಹೊಂದಿರುತ್ತೆ. ಆ ಸಂಬಂಧವನ್ನು ಮರೆತಾಗ ಈ ಜಗತ್ತಿನಲ್ಲಿ ಆ ಎಲ್ಲ ಅನುಭವಗಳಾಗೋದು. ಸಂಬಂಧ ಇದೆ, ಆದರೆ ಮರೆತು ಬಿಟ್ರೆ ಅದು ಅನುಭವ, ದುಃಖದ ಚಿಂತೆ ಇವೆಲ್ಲವೂ ಮೂಡ್ತವೆ. ಹ? ಯಾವ ಜೀವಿ ಕೇವಲ ಮನುಷ್ಯನ, ಕೇವಲ ಭಾರತೀಯನ, ಕೇವಲ ಆ, ಆ, ಏನ್ ಹೇಳ್ತಾರೆ, ಈ ರೀತಿಯ ಜಾತಿ ಅಥವಾ ರಾಷ್ಟ್ರೀಯತೆ ಇದಕ್ಕೆ ಸೀಮಿತವಾಗಿದೆಯಾ? ಇಲ್ಲ. ಕೃಷ್ಣ ಮನುಷ್ಯ ಅನ್ನೋ ಹೆಸರು ಹೇಳಿಲ್ಲ ಅಲ್ಲಿ, ಜೀವಭೂತ ಅಂದ. ಪ್ರತಿಯೊಬ್ಬ ಜೀವಿ, ಹುಲಿ ಆಗಿರ್ಬೋದು, ಕೊಕ್ಕರೆ ಆಗಿರಬಹುದು, ಗುಬ್ಬಿ ಆಗಿರಬಹುದು, ಒಂದು ನರಿ ಆಗಿರಬಹುದು, ತೋಳ ಆಗಿರಬಹುದು, ಒಂದು ಹಲ್ಲಿ ಆಗಿರಬಹುದು, ಒಂದು ಇರುವೆ ಆಗಿರಬಹುದು, ಒಂದು ಮರ ಆಗಿರಬಹುದು, ಎಲ್ಲರೂ ಕೂಡ ಆತನ ಅಂಶ. ಹಾಗಿದ್ದಲ್ಲಿ ನಾವು ಹೇಗೆ ಜೀವಿಸಬೇಕು? ನಾವೆಲ್ಲರೂ ಕೂಡ ಸಹೋದರ ಭಾವದಲ್ಲಿ ಜೀವಿಸಬೇಕು. ನಮ್ಮೆಲ್ಲರ ನಡುವೆ ಯಾವ ಸಂಬಂಧವಿದೆ? ಆಧ್ಯಾತ್ಮಿಕ ಸಂಬಂಧವಿದೆ. ನಾವೆಲ್ಲರೂ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಸಹೋದರರು. ಭಗವಂತ ನಮ್ಮ ತಂದೆ, ನಾವೆಲ್ಲರೂ ಆತನ ಮಕ್ಕಳು. ಹಾಗಾಗಿ ಮಕ್ಕಳು ಕಾದಾಟ ಮಾಡಬಾರ್ದು. ಯಾಕೆ ಕಾದಾಟ ಮಾಡಬೇಕು? ಯಾಕಂದ್ರೆ ಎಲ್ಲವೂ ಭಗವಂತನದ್ದು. ಭಗವಂತ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಅಲ್ವಾ?
ಕೇಂದ್ರ ಯಾರು? ಭಗವಂತ. ಸೊ ಹೀಗೆ ನೋಡಿದಾಗ ಜಗತ್ತಿನಲ್ಲಿ ಆಗುವಂಥ ಎಷ್ಟೊಂದು ಸಂಘರ್ಷಗಳು, ಯುದ್ಧಗಳು, ಕಾದಾಟಗಳು ಅವೆಲ್ಲವೂ ಎಷ್ಟು ತುಂಬ ಕಡಿಮೆ ಆಗ್ತವೆ ನೋಡಿ. ನಮ್ಮ ಶಾಸ್ತ್ರದಲ್ಲಿ ಆ ಒಂದು ಪ್ರಸಿದ್ಧವಾದಂತಹ ಮಾತು ಹೇಳಿದ್ದಾರೆ. ಅಯಂ ನಿಜ ಪರೋ ವೇತ್ತಿ ಗಣಾನಾಂ ಲಘುಚೇತಸಃ. ಆ ಏನಾದ್ರು ಮುಂದೆ ವಸುದೈವ ಕುಟುಂಬಕ, ಮೂರನೇ ಸಾಲು ನೆನಪಾಗ್ತಾ ಇಲ್ಲ. ಅಯಂ ನಿಜ ಪರೋ ವೇತ್ತಿ ಗಣಾನಾಂ ಲಘುಚೇತಸ. ವಸುದೈವ ಕುಟುಂಬಕಂ. ಬೇಸಿಕಲಿ ಅಲ್ಲ, ನಾಲ್ಕನೇ ಸಾಲ ಅಷ್ಟೇ ನೆನಪಾಗ್ತದೆ. ವಸುಧ ಅಂದರೆ ಭೂಮಿ. ಈ ಭೂಮಿ ಒಂದು ದೊಡ್ಡ ಕುಟುಂಬ. ಈ ಭೂಮಿ ತಾಯಿ ಅಲ್ವಾ, ಅದಕ್ಕೆ ಹೇಳುತ್ತಾನೆ ಭೂತಾಯಿ. ಭೂಮಿಯನ್ನ ತಾಯಿಗೆ ಹೋಲಿಸಲಾಗಿದೆ. ತಂದೆ ಯಾರು? ಭೂಮಿಯನ್ನ ಪತ್ನಿಯಾಗಿ ಸ್ವೀಕರಿಸಿದವರು ಯಾರು? ಯಾರು? ಭಗವಂತ. ಭಗವಂತ. ವಿಶೇಷವಾಗಿ ವರಾಹನಾದಾಗ ಭಗವಂತ ಭೂಮಿಯನ್ನ ಪತ್ನಿಯಾಗಿ ಸ್ವೀಕರಿಸಿದ ಅಲ್ವಾ? ಅಷ್ಟೇ ಅಲ್ಲದೆ ಶ್ರೀದೇವಿ ಮತ್ತೆ ಭೂದೇವಿ ಕೇಳಿದಿರಲ್ವಾ? ನಾರಾಯಣನ ಇಬ್ರು ಪತ್ನಿಯರವರು ಅಲ್ವೇ? ಆತನ ಎದೆಯ ಮೇಲೆ ಸದಾ ವಿರಾಜಮಾನರಾಗಿರ್ತಾರೆ. ಸೊ ಅವರು ಅದರ ಪತ್ನಿಯರು. ಸೊ ಭೂದೇವಿ, ಆಕೆಯ ಕುಟುಂಬ, ಆಕೆಯ ಮಕ್ಕಳೆಲ್ಲರೂ ಕೂಡ ಒಂದು ಕುಟುಂಬ. ವಸುಧ ಅಂದ್ರೆ ಭೂಮಿ. ಈ ಭೂಮಿಯೇ ಒಂದು ದೊಡ್ಡ ಕುಟುಂಬ. ಇಲ್ಲಿ ಜೀವಿಸೋರೆಲ್ಲರೂ ಒಂದು ಕುಟುಂಬದವರು. ಸೊ ಈ ಒಂದು ಭಾವದಲ್ಲಿದ್ದಾಗ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆನಂದವಿರ್ತದೆ. ಕೇಂದ್ರಿತವಾಗಿ ಜೀವಿಸಬೇಕು. ಸೊ ಹೀಗೆ ಶಾಶ್ವತವಾದ ಜೀವಿ ಈ ಜಗತ್ತಿನಲ್ಲಿ ಯಾಕೆ ಬಂದು ಸಿಲುಕಿಕೊಂಡಿದೆ? ಅದನ್ನ ಕೃಷ್ಣ ಎರಡನೇ ಅಂಶದಲ್ಲಿ ಹೇಳ್ದ, ಎರಡನೇ ಒಂದು ಪಾಯಿಂಟ್ ಅಲ್ಲಿ ಹೇಳ್ದ. ಮನಸ್ಸು ಮತ್ತೆ ಇಂದ್ರಿಯಗಳ ಕಾರಣದಿಂದಾಗಿ ಈ ಜಗತ್ತಿನಲ್ಲಿ ಜೀವಿ ಹೋರಾಟ ಮಾಡ್ತಾ ಇದೆ, ಸಂಘರ್ಷ ಮಾಡ್ತಾ ಇದೆ, ದುಃಖದಲ್ಲಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ಒಂದು ವಿಶೇಷವಾದಂತಹ ಹೋಲಿಕೆಯಿಂದ ತಿಳಿಸ್ತಾನೆ. ತಾವೆಲ್ಲ ಇದನ್ನ ಕೇಳಿರ್ತೀರಾ, ನೋಡಿರ್ತೀರಾ ಅಲ್ವಾ? ಒಂದು ರಥ. ಈ ರಥಕ್ಕೆ 5 ಕುದುರೆಗಳು. 5 ಕುದುರೆಗಳ ಹಿಡಿದಿರುವಂತಹ ಏನ್ ಹೇಳ್ತಾರೆ, ಹಗ್ಗ, ಲಗಾಮು ಅಂತಾರಲ್ವಾ? ಆ ಹಗ್ಗವನ್ನು ಹಿಡಿದಿದ್ದಾನೆ ಒಬ್ಬ ಸಾರಥಿ. ಆ ಸಾರಥಿಯ ಚಲಿಸ್ತಾ ಇರುವಂತಹ ಆ ರಥದಲ್ಲಿ ಒಬ್ಬ ಪ್ರಯಾಣಿಕ ಕೂತ್ಕೊಂಡಿದ್ದಾನೆ. ಇದು ಹೋಲಿಕೆ ಕೃಷ್ಣ ಕೊಡುವಂಥದ್ದು. ಸೊ ಈ ಕುದುರೆಗಳೇನು? ಹರೇ ಕೃಷ್ಣ, ಇಂದ್ರಿಯಗಳು. ಇಂದ್ರಿಯಗಳು, ಮುಖ್ಯವಾಗಿ ಜ್ಞಾನೇಂದ್ರಿಯಗಳು ಅಲ್ವಾ? ಯಾವುವು ಅವು? ಕಣ್ಣು, ಮೂಗು, ಕಿವಿ, ಚರ್ಮ ಮತ್ತೆ ನಾಲಿಗೆ ಅಲ್ವಾ? ಸೊ ಈ ಇಂದ್ರಿಯಗಳೇನಿವೆ ಅವು ಸದಾ ಹಾತೊರಿತಾ ಇರ್ತವೆ. ಕಣ್ಣು ರೂಪವನ್ನ ನೋಡ್ಲಿಕ್ಕೆ, ನಾಲಿಗೆ ರುಚಿಯನ್ನ ಸ್ವೀಕರಿಸ್ಲಿಕ್ಕೆ, ಕಿವಿ ಶಬ್ದವನ್ನ ಕೇಳಲಿಕ್ಕೆ, ಸ್ಪರ್ಶ ಚರ್ಮ ಸ್ಪರ್ಶವನ್ನ ಗ್ರಹಿಸ್ಲಿಕ್ಕೆ. ಅಷ್ಟೇ ಅಲ್ಲದೆ ನಾಲಿಗೆ ಏನನ್ನ? ರುಚಿಯನ್ನ ಗ್ರಹಿಸ್ಲಿಕ್ಕೆ. ಸೊ ಈ ವಸ್ತುಗಳಿಗೆ ಹಾತೊರಿತಾ ಇರುತ್ತೆ. ಹಾಗಾಗಿ ಕುದುರೆಗಳು ಅವುಗಳನ್ನ ಪಳಗಿಸಿಲ್ಲ ಅಥವಾ ಅವುಗಳನ್ನ ನಿಯಂತ್ರಿಸಿಲ್ಲ ಅಂದ್ರೆ ಅವುಗಳು ಒಂದೊಂದು ದಿಕ್ಕಲ್ಲಿ ಒಂದೊಂದು ಕುದುರೆ ಹೋದ್ರೆ ಆ ರಥದ ಸ್ಥಿತಿ ಏನಾಗತ್ತೆ ಯೋಚನೆ ಮಾಡಿ. ಹೌದಾ? ಸೊ ಹೀಗೆ ಈ ರಥದಲ್ಲಿ ಈ ಇಂದ್ರಿಯಗಳು ನಿಯಂತ್ರಣದಲ್ಲಿರಬೇಕು. ಅವುಗಳಿಗೆ ಹಾಕಿರುವ ಲಗಾಮು ಏನಿದೆಯಲ್ಲ, ಹಗ್ಗ, ಅದು ಏನು? ಮನಸ್ಸು. ಮನಸ್ಸು. ಆ ಸಾರಥಿ ಯಾರು? ಸಾರಥಿ ಯಾರು? ಆ ಸಾರಥಿ ಆತ್ಮ ಅಲ್ಲ, ಸಾರಥಿ ಬುದ್ಧಿ. ಕರೆಕ್ಟ್. ಆ ಸಾರಥಿಯ ರಥದಲ್ಲಿರುವ ಆ ಪ್ರಯಾಣಿಕ ಆತ್ಮ. ಸೊ ಹೀಗೆ ಈ ಮನಸ್ಸು ಅಂದ್ರೆ ಹಗ್ಗ, ನಂತರ ಕುದುರೆಗಳು, ಇವು ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಆ ಸಾರಥಿಯ ಪಾಡು ಪೇಚಾಟ ಆಗತ್ತೆ, ತುಂಬಾ ದಯನೀಯವಾಗತ್ತೆ. ಕುದುರೆಗಳು ಒಂದೊಂದು ದಿಕ್ಕಲ್ಲಿ ಓಡ್ತಾ ಇವೆ. ಆ ಹಗ್ಗ ಅದು ಹಿಡಿಲಿಕ್ಕೆ ಸಾಮರ್ಥ್ಯ ಇಲ್ಲ ಅದಕ್ಕೆ. ಬುದ್ಧಿ ಎಷ್ಟು ಪ್ರಬಲವಾಗಿದ್ರೂ ಕೂಡ ಆತ ನಿಯಂತ್ರಣ ಮಾಡ್ಲಿಕ್ಕಾಗುದಿಲ್ಲ. ಇಲ್ಲಿ ಷಷ್ಟ ಅಂದ್ರೆ 6. ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಮನಃ ಷಷ್ಟಾನಿ ಇಂದ್ರಿಯಾಣಿ.
ಷಷ್ಠ ಅಂದ್ರೆ 6. ಅಂದ್ರೆ ಇಲ್ಲಿ 6ಅನ್ನು ಹೇಗೆ ಎಣಿಸ್ತಾರೆ? 5 ಇಂದ್ರಿಯಗಳು ಮತ್ತೆ ಮನಸ್ಸು ಒಟ್ಟೆಷ್ಟಾಯ್ತು? 6. ಹ? 6 ಆಯ್ತು ಅಲ್ವಾ? ಸೊ ಹೀಗೆ ಈ 6 ಇವುಗಳೇನಿವೆ, ಇವುಗಳಿಂದ ಜೀವಿ ಈ ಜಗತ್ತಿನಲ್ಲಿ ಕರ್ಷತಿ. ಕರ್ಷತಿ ಅಂದ್ರೆ ಅರ್ಥ ಏನು? ಏನರ್ಥ? ಕಷ್ಟಪಡ್ತಿದ್ದಾನೆ. ಕಷ್ಟ, ಹೋರಾಟ ಮಾಡ್ತಾ ಇದೆ. ಯೋಚನೆ ಮಾಡಿ. ಮಕ್ಕಳು ಆಟ ಆಡ್ತಾವಲ್ವಾ ಭಾಳ? ಮಕ್ಕಳು ವಿಶೇಷವಾಗಿ ಆಟ ಆಡೋದ್ರಲ್ಲಿ ಅವುಗಳ ಮನಸ್ಸು ಚಂಚಲವಾಗಿರುತ್ತೆ. ಆ ಮನಸ್ಸನ್ನ ಸಾಮಾನ್ಯವಾಗಿ ಏನಕ್ಕೆ ಹೋಲಿಸ್ತಾರೆ ಗೊತ್ತಾ? ಚಂಚಲ ಮನಸ್ಸನ್ನ ಮಂಗಕ್ಕೆ ಹೋಲಿಸ್ತಾರೆ. ಮಂಗ ಏನಿದೆ, ಕಪಿ ಅಥವಾ ಮಂಗ, ಅದು ಅತ್ಯಂತ ಚಂಚಲ ಬುದ್ಧಿ ಉಳ್ಳದ್ದು. ಒಂದು ಸಮಯ, ಒಂದು ಗಳಿಗೆ ಕೂಡ ಅದು ಶಾಂತವಾಗಿ ಕೂತ್ಕೊಳ್ಳೋದಿಲ್ಲ. ತಲೆ ಕರ್ಕೊಳ್ತಾ ಇರುತ್ತೆ, ಬೆನ್ ಕೆರಿತಾ ಇರುತ್ತೆ, ಅಥವಾ ಪಕ್ಕದಲ್ಲಿರೋ ರೆಂಬೆ ಹಿಡಿದು ಏನೋ ಮಾಡ್ತಾ ಇರುತ್ತೆ, ಈ ಅಂತ ಮಾಡ್ತಿರುತ್ತೆ, ಹಲ್ತಿ ಇದು ಮಾಡ್ತಾ ಇರುತ್ತೆ, ಅಥವಾ ಒಂದ್ ಕಡೆ ಇನ್ನೊಂದ್ ಕಡೆ ನೆಗಿತಾ ಇರುತ್ತೆ, ಬಾಲ ತೂರು ಇದು ಮಾಡಿಸ್ತಾ ಇರುತ್ತೆ. ಅದು ಒಂದು ಗಳಿಗೆ ಕೂಡ ಶಾಂತವಾಗಿ ಕೂರೋದಿಲ್ಲ. ಯೋಚನೆ ಮಾಡಿ. ಈ ರೀತಿ ನಿಮಗೆ 6 ಮಂಗಗಳನ್ನ ನಿಮ್ ಕೈಲಿ ಕೊಟ್ರೆ ನಿಯಂತ್ರಣ ಮಾಡಬೇಕಾಗತ್ತಾ ಹೇಳಿ? ಒಂದು ಮಂಗವನ್ನ ಹಿಡ್ಕೊಳಕ್ ಆಗೋದಿಲ್ಲ. ಅಂಥವು 6 ಮಂಗಗಳನ್ನ ಕೊಟ್ರೆ, ಒಂದಲ್ಲ ಎರಡಲ್ಲ, ಎಷ್ಟು? 6. ಅಬ್ಬಬ್ಬಾ. ಈ ರೀತಿಯಾದಂತ ಪರಿಸ್ಥಿತಿ ಯಾರ್ದಾಗಿದೆ? ಯಾರ್ದಾಗಿದೆ? ಜೀವಿದು. ಜೀವಿಯದ್ದಾಗಿದೆ. ಮಂಗ ಚೇಷ್ಟೆ, ಕಪಿಚೇಷ್ಟೆ ಕೆಲವೊಮ್ಮೆ ಅದು ಅಪಾಯವನ್ನ ತಂದಿಡುತ್ತೆ. ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಿಸಬೇಕು. ಇದರ ಅರ್ಥ ನಾವು ಯಾವಾಗಲೂ ನಿಯಂತ್ರಣದಲ್ಲಿ ಇರಬೇಕಂದ್ರೆ ನಾವೇನು ಸ್ವತಂತ್ರವಾಗಿ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಆದರೆ ನಾವು ಏನೇ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದನ್ನು ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕು. ಮನಸ್ಸು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಕಳ್ಕೊಳ್ಬಾರ್ದು. ಹಾಗೆ ಕಳ್ಕೊಂಡಾಗ ವ್ಯಕ್ತಿಯ ಪರಿಸ್ಥಿತಿ ಬಹಳ ದುಃಖಮಯವಾಗ್ತದೆ, ದಯನೀಯವಾಗ್ತದೆ. ಶ್ರೀಕೃಷ್ಣ ಆ ಶಬ್ದ ಉಪಯೋಗಿಸಿದ್ದಾನೆ, ಕರ್ಷತಿ. ಕರ್ಷತಿ ಅಂದ್ರೆ ಇಕ್ಕಾಟ, ಘರ್ಷಣೆ, ಹೋರಾಟ, ಸಂಘರ್ಷ. ಮನಸ್ಸು ಇಂದ್ರಿಯಗಳು ವ್ಯಕ್ತಿಯನ್ನ ಶಾಂತವಾಗಿ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ, ನಿಲ್ಲಿಕ್ಕೂ ಬಿಡೋದಿಲ್ಲ, ಯಾವ ಕಾರ್ಯವನ್ನ ಮಾಡ್ಲಿಕ್ಕೂ ಬಿಡೋದಿಲ್ಲ. ಆ ಕಾರಣದಿಂದ ಜೀವಿ ಒಂದು ರೀತಿ ಎಂತ ಚಿಂತೆಗೆ ಬಿದ್ದ್ಬಿಡ್ತಾನೆ ಅಂದ್ರೆ ಸದಾ ಅಳ್ತಾ ಇರುತ್ತೆ ಆ ಜೀವಿ. ಆದರೂ ಅದು ಅಸಹಾಯಕನಾಗಿ ಆ ಇಂದ್ರಿಯಗಳಿಂದ ಅದು ನಿಯಂತ್ರಿತವಾಗಿಬಿಟ್ಟಿರುತ್ತೆ. ಪ್ರತಿಯೊಂದು ಇಂದ್ರಿಯ ಒಂದು ಕಡೆ ಎಳಿತಾ ಇರುತ್ತೆ, ಬೇರೆ ಬೇರೆ ಕಡೆ ಎಳಿತಾ ಇದೆ. ಎಲ್ಲಿ ಅಂತ ಹೋಗುತ್ತೆ ಆ ಆತ್ಮ? ಅತ್ಯಂತ ಹತಾಶೆಯಲ್ಲಿ, ಬೇಸರದಲ್ಲಿ ಆ ಆತ್ಮ ಜೀವಿಸ್ತಾ ಇದೆ ಜಗತ್ತಿನಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಆತನ ಬಳಿ ನೀವು ಕೂತ್ಕೊಂಡು ಹೇಗಿದೆಯಪ್ಪ ನಿನ್ನ ಜೀವನ ಅಂತ ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ? ಪ್ರಾಮಾಣಿಕ ವ್ಯಕ್ತಿ ಏನ್ ಹೇಳ್ಬೋದು? ಸಂಸಾರ ರೀ, ಏನ್ ಹೇಳೋಣ ಅಂತಾರೆ. ಹೌದಾ? ಸಂಸಾರ ಅಂದ ತಕ್ಷಣ ಏನ್ ಅರ್ಥ ಬರುತ್ತೆ ಜನಕ್ಕೆ? ಕಷ್ಟ, ನೋವು, ಅಸಹಾಯಕತೆ ಅಲ್ವೇ? ಸೊ ಹೀಗೆ ಆಗಲಿಕ್ಕೆ ಕಾರಣ ಏನು? ಕಾರಣ ಏನು? ಭಗವಂತನ ಮಾತಿನಲ್ಲಿ ಏನು ಕಾರಣ? ಮನಃ ಷಷ್ಟಾನಿ ಇಂದ್ರಿಯಾಣಿ. ಹಾಗಿದ್ದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಾವು ನಿಯಂತ್ರಿಸ್ಲಿಕ್ಕೆ ಆಗೋದೇ ಇಲ್ವಾ? ಆಗೋದಿಲ್ವಾ? ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಆ ಮನಸ್ಸು ಮತ್ತು ಇಂದ್ರಿಯಗಳನ್ನ ಭಗವಂತನಲ್ಲಿ ನಾವು ನೆಲೆಯೂರಿಸ್ಬೇಕು. ಭಗವಂತನಲ್ಲಿ ನೆಲೆಯೂರಿಸಿದಾಗ ಆಗ ಅವು ಇಂದ್ರಿಯಗಳು ಮತ್ತೆ ಮನಸ್ಸು ಅವು ನಿಯಂತ್ರಿತವಾಗ್ತವೆ. ಆಗ ವ್ಯಕ್ತಿಯ ಜೀವನ ಸ್ವಲ್ಪ ಶಾಂತಿ, ನೆಮ್ಮದಿ ಮತ್ತೆ ಆನಂದವನ್ನು ಅನುಭವಿಸ್ಬೋದು. ನಾವು ನಮ್ಮ ಸ್ವಾತಂತ್ರ್ಯವನ್ನ ತಪ್ಪಾಗಿ ಉಪಯೋಗಿಸಿದ್ರ ಕಾರಣದಿಂದಾಗಿ ಈ ಮನಸ್ಸು ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಬಂದು ಬಿಟ್ಟಿದ್ದೀವಿ. ನಾವು ಭಗವಂತನಿಂದ ಪ್ರತ್ಯೇಕವಾಗಿ ಬದುಕಲಿಕ್ಕೆ ಇರಲಿಕ್ಕೆ ಅಂತ ಬಯಸಿ ದುಃಖದಲ್ಲಿದ್ದೀವಿ. ಬೈಬಲ್ ಅಲ್ಲಿ ಒಂದು ಸುಂದರವಾದಂತಹ ಕಥೆ ಇದೆ. ಈ ಕಥೆ ಹೇಳಿದ್ಮೇಲೆ ನೀವೇ ಇದಕ್ಕೆ ಅರ್ಥ ಹೇಳ್ಬೇಕು. ಓಕೆ, ತಯಾರಿದ್ದೀರಾ? ಹರೇ ಕೃಷ್ಣ. ಹೇಳಿ ಪ್ರಭು. ಸೊ ಅಲ್ಲೊಂದು ಕಥೆ ಬರುತ್ತೆ. ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಇದ್ದ. ಆತನ ಹತ್ರ ಅನೇಕ ಪಿಗ್ ಫಾರ್ಮ್ಸ್ ಇತ್ತು,
ಪಿಗ್ ಫಾರ್ಮ್ಸ್. ಪಾಶ್ಚಾತ್ಯ ದೇಶದಲ್ಲಿ ಪಿಗ್ ಅಥವಾ ಹಂದಿಗಳನ್ನು ಸಾಕಣೆ ಮಾಡುವಂತಹ ಫಾರ್ಮ್ಸ್ ಇತ್ತು. ಪೋಲ್ಟ್ರಿ ಫಾರ್ಮು ಅಥವಾ ಈ ದನದ ಕೊಟ್ಟಿಗೆ ಬದಲು ಏನು ಸಾಕ್ತಾರೆ ಅಲ್ಲಿ, ಹಂದಿಗಳನ್ನು ಸಾಕ್ತಾರೆ ತಿನ್ನಕ್ಕೆ ಅಂತ. ಎನಿವೆ ವಾಟ್ ಎವರ್, ಪಿಗ್ ಫಾರ್ಮ್ಸ್ ಇತ್ತು ಆತನ ಹತ್ರ, ಹಂದಿ ಫಾರ್ಮ್. ಅನೇಕ ಹಂದಿ ಫಾರ್ಮ್ಗಳಿತ್ತು. ಬಹಳ ಶ್ರೀಮಂತ ಇದ್ದ. ಆತನಿಗೆ 2 ಮಕ್ಕಳು. ಒಬ್ಬ ಮಗ, ಆತ ಬಹಳ ಒಂದು ರೀತಿ ಅವಿಧೇಯ, ಡಿಸೊಬಿಡಿಯಂಟ್, ವಿರುದ್ಧ ಮಾತಾಡ್ತಾನೆ. ಒಂದಿನ ಬಂದು ತಂದೆಗೆ ಹೇಳ್ದ, ನನಗೆ ಆಸ್ತಿಲ್ ಪಾಲ್ ಬೇಕು. ಅರೇ, ಹಿಂಗ್ಯಾಕೆ ಮಾತಾಡ್ತಿದೀವ ಮಗ? ಈ ನಾನು ಪಡೆದಿರೋದೆಲ್ಲ ನಿನಗೆ ತಾನೇ ಕೊಡಕ್ಕೆ, ನೀವಿಬ್ರು ಖುಷಿಯಾಗಿರ್ಲಿಕ್ಕೆ ತಾನೇ ಇಷ್ಟೆಲ್ಲ ನಾನು ಪಡೆದಿರೋದು. ನೀನ್ ಯಾಕೆ ಪಾಲ್ ಕೇಳ್ತಿದ್ಯಾ? ಪಾಲ್ ಕೇಳುವಂತ ಮಾತು ಯಾಕೆ ಮಾತಾಡ್ತೀಯ? ಇಲ್ಲ ನನಗೆ ಪಾಲ್ ಬೇಕು. ಯಾಕೆಂದ್ರೆ ಆತನ ಜೊತೆ ಇದ್ದಂತಹ ಸಂಗಡಿಗರೆಲ್ಲರೂ ಕೂಡ, ಹೇ ಏನೋ ನೀನು, ಹೋಗಿ ನಿನ್ನ ತಂದೆಯಿಂದ ದುಡ್ಡು ಕೇಳಿ ತಗೊಂಬಾ, ನಾವೆಲ್ಲ ಮೋಜು ಮಾಡಕ್ ಹೋಗೋಣ, ಮಸ್ತಿ ಮಾಡಕ್ ಹೋಗೋಣ ಅಂತ ಹೇಳಿದ್ರು. ಆ ಮಾತನ್ನ ಕೇಳಿಕೊಂಡು ಆತ ದುಶ್ಚಟಕ್ಕೆ ಬಿದ್ದುಬಿಟ್ಟಿದ್ದ. ಈಗ ಆತನಿಗೆ ಚಟ ತೀರಿಸ್ಬೇಕಲ್ವಾ, ದುಡ್ಡು ಬೇಕಲ್ವಾ. ಆತನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಹೋಗಿ ದುಡ್ಡು ತಗೊಂಬ ನಿನ್ನ ತಂದೆಯಿಂದ ಅಂತ ಹೇಳಿದ್ರು. ಆತ ಈಗ ತಂದೆನೇ ವಿರೋಧ ಕಟ್ಕೊಂಡು ಆತನ ತಂದೆಯ ಆಸ್ತಿ ಪಾಲ್ ಕೇಳ್ತಾ ಇದ್ದಾನೆ. ತಂದೆ ಹೇಳ್ತಾನೆ, ನೋಡಪ್ಪ, ಈ ರೀತಿ ಎಲ್ಲ ನೀನು ಮಾಡಬೇಡ, ನಿನಗೆ ಏನು ಬೇಕೋ ಅದು ನಾನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ. ಕೇಳಿದೇನೆ, ನನಗೆ ಪಾಲ್ ಬೇಕು ಅಂತ ಹೇಳಿದ್ರಿಂದ ಆಯ್ತು ತಗೋ ಅಂತ ಹೇಳಿ ಆತನ ಕೈಗೆ ಒಂದಿಷ್ಟು ಸಂಪತ್ತನ್ನು ಕೊಟ್ಟ. ವಿವೇಕ ಬುದ್ಧಿ ಹೇಳ್ದ, ಆದರೂ ಕೇಳಲಿಲ್ಲ. ಹೋದ ತುಂಬಾ ಅಹಂಕಾರದಲ್ಲಿ. ಹೋದ ಆತನ ಮಿತ್ರರೆಲ್ಲರೂ ಕೂಡ ಏನ್ ಮಾಡಿದ್ರು, ಬಾರೋ, ದುಡ್ಡು ತಗೊಂಬಂದಿದ್ಯಾ, ಬಾರೋ, ಬಾ, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಎಲ್ಲ ಕಡೆ ತಿರುಗಾಡಿಸಿದ್ರು. ಆತನಿದ್ದ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿಸಿದ್ರು. ಆನಂತರ ಆತನ ಬೀದಿಗೆ ಹಾಕಿದ್ರು. ಹೇ, ನೀವು ನನ್ನ ಫ್ರೆಂಡ್ಸ್ ಅಲ್ವಾ? ಯಾವ ಥರ ಫ್ರೆಂಡ್ಸು? ನಿನ್ನ ಹತ್ರ ಈಗ ದುಡ್ಡಿಲ್ಲ, ನೀನು ಬೀದಿಲಿ ಬಿದ್ದಿರು ಅಂತ ಹೇಳಿ ಬೀದಿಗೆ ಹಾಕಿ ಹೋದ್ರು. ಈತ ಈಗ ಭಿಕಾರಿ ಆಗ್ಬಿಟ್ಟಿದ್ದಾನೆ. ಮೊದ್ಲು ಏನಾಗಿದ್ದ ಈತ? ಶ್ರೀಮಂತ. ಶ್ರೀಮಂತನಾಗಿದ್ದ, ಈಗ ಭಿಕಾರಿ ಆಗ್ಬಿಟ್ಟಿದ್ದಾನೆ. ಈಗ ಭಿಕಾರಿ ಆದವನು ಈಗ ಹೋಗಿ, ಅಯ್ಯೋ ನನಗೆ ಹೊಟ್ಟೆಪಾಡಿಗೆ ಏನು ಇಲ್ವಲ್ಲ, ನನಗೆ ಊಟಕ್ಕೂ ಇಲ್ಲ, ಅಯ್ಯೋ ಏನ್ ಮಾಡ್ಲಿ, ಒಂದು ಏದಾನ ಕೆಲಸ ನೋಡ್ಬೇಕಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಅರಸ್ತಾ ಒಂದು ಹತ್ತಿರದಲ್ಲಿರೋ ಒಂದು ಹಂದಿ ಫಾರ್ಮ್ ಅಲ್ಲಿ ಹಂದಿಗಳನ್ನ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡ. ಆ ಹಂದಿ ಫಾರ್ಮ್ ನೋಡ್ಕೊಳ್ಳುವಂತಹ ವ್ಯಕ್ತಿ ಆತ ಹೇಳ್ದ, ನಮಗೆ ನೀನು ಈ ಕೆಲಸಗಳನ್ನು ಮಾಡಿಕೊಡ್ಬೇಕು. ಪ್ರತಿದಿನ ಹಂದಿ ಸಾಕಬೇಕು, ಅವಕ್ಕೆ ಮೇವು ಹಾಕಬೇಕು, ಅವುಗಳ ಕಷ್ಟ ಏನು ಕೊಳಕಿದೆ ಅವನ್ನೆಲ್ಲ ಕ್ಲೀನ್ ಮಾಡಬೇಕು, ಅದೆಲ್ಲ ಇದು ಮಾಡಬೇಕು. ಕೊನೆಗೆ ನಿನಗೆ ಇಷ್ಟು ಊಟ ಕೊಡ್ತೀವಿ, ನಿನಗೆ ಬ್ರೆಡ್ ಕೊಡ್ತೀವಿ, ನಿನಗೆ ಒಣಗೋಗಿರೋ ಬ್ರೆಡ್ ಕೊಡ್ತೀವಿ ನಿನಗೆ. ಪಾಶ್ಚಾತ್ಯ ದೇಶ ಅಲ್ಲ, ಬ್ರೆಡ್ ಅಂತ ಮಾತಾಡಿದ್ದಾರೆ ಬೈಬಲಲ್ಲಿ. ಆಯ್ತು ಸ್ವಾಮಿ ಅಂತ ಹೇಳಿ ಅಟ್ಲೀಸ್ಟ್ ಊಟಕ್ಕೆ ಏನೋ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ತಿಂತಾ ಜೀವಿಸ್ತಾ ಇದ್ದ. ಶ್ರೀಮಂತನಾದವನು ಈಗ ಹಿಂಗಾಗ್ಬಿಟ್ಟ. ಹೀಗೆ ಸಮಯ ನಡೀತಾ ಇತ್ತು. ಅತ್ಯಂತ ದುಃಖದಲ್ಲಿದ್ದಾನೆ. ಅಯ್ಯೋ, ನನ್ನ ತಂದೆ ಎಷ್ಟೊಂದು ಒಳ್ಳೆ ಮಾತುಗಳನ್ನು ಹೇಳಿದ್ರು, ಅವ್ರ ಮಾತು ನಾನು ಕೇಳಲಿಲ್ವಲ್ಲ ಅಂತ ಕೊರಗ್ತಾ ಇದ್ದಾನೆ. ಆ ಒಂದು ಸಮಯ ಬಂತು, ವಿಶೇಷವಾದಂಥ ಸಮಯ. ಏನದು? ಒಂದಿನ ಆ ಫಾರ್ಮಿಗೆ ಬೇರೊಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಬಂದವನು ಆ ಫಾರ್ಮ್ನ ಮಾಲೀಕನನ್ನ ಮಾತಾಡಿಸ್ತಾ, ಅದಾದ್ಮೇಲೆ ಯಾರಪ್ಪ ನೀನು ಫಾರ್ಮಲ್ಲಿ ಹೊಸ ಜನ ಬಂದಿದ್ದಾರೆ ನೋಡ್ಕೊಳಕ್ಕೆ ಕೆಲ್ಸಕ್ಕೆ ಅಂತ ನೋಡಿದಾಗ ಆಶ್ಚರ್ಯಪಟ್ಟ. ಹೇ, ನೀನ್ ನನ್ಗೆ ಗೊತ್ತು, ಯಾರು ನೀನು? ನೀನ್ ನಮ್ಮ ಸಾಹೇಬ್ರ ಮಗ ಅಲ್ವಾ ನೀನು? ಆಗ ಮುಖ ತೋರ್ಸಕ್ಕೆ ಮನ್ಸಿಲ್ಲ ಈತನಿಗೆ, ಈ ಮಗನಿಗೆ. ಹೌದು, ಆದರೆ ನಾನು ನನ್ನ ತಂದೆನೇ ನಿರಾಕರಿಸಿದ್ದೆ. ಅವನು ವಿರುದ್ಧ ಜಗಳ ಮಾಡಿ ಹೊಡೆದಾಡ್ಕೊಂಡು ನಾನು ಆತನ ಆಸ್ತಿ ಪಾಲ್ ಕೇಳಿ ಬಂದು ಎಲ್ಲ ಅಪವ್ಯಯ ಮಾಡಿಬಿಟ್ಟು ಎಲ್ಲ ನೀರಿಗೆ ಹಾಕಿ ಈಗ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಾನು ಹೇಗ್ ತಾನೇ ನನ್ನ ತಂದೆಗೆ ಮುಖ ತೋರಿಸ್ಲಿ ಅಂತ ಅಳ್ತಾ ಇದ್ದ. ಯಾರು ಅಳ್ತಾ ಇದ್ದ? ಮಗ ಅಳ್ತಾ ಇದ್ದ. ಹೀಗಿದ್ದಾಗ ಆ ಮಗನ ಪೇಚಾಟ ನೋಡಿ, ಹಾಗೆ ಹೇಳ್ಬೇಡ, ನಿನ್ ತಂದೆ ನಿನ್ನ ಯಾವಾಗ್ಲೂ ಪ್ರೀತಿಸ್ತಾರ, ಅವ್ರು ಈಗ್ಲೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ ಗೊತ್ತಾ ನಿನ್ಗೆ, ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಈ ಒಬ್ಬ ಹೊಸದಾಗಿ ಬಂದಂತಹ ವ್ಯಕ್ತಿ ಹೋಗಿ ಆ ತಂದೆ ಹತ್ರ, ಅವನೇ ಈ ಎಲ್ಲ ಪಿಗ್ ಫಾರ್ಮ್ಗಳ ಮಾಲೀಕ ಆ ಸಾಹೇಬ ಯಾರು? ಆತ ಈ ಮಗನ ತಂದೆಯೇ. ಆತನ ಬಳಿ ಹೋಗಿ ಹೇಳಿದಾಗ ಆಗ ಅವನಿಗೆ ತಿಳಿದು, ಅಯ್ಯೋ, ನಾನು ಮಗ ಯಾವಾಗ ಬರ್ತಾನೆ, ಪ್ರತಿದಿನ ಕಾಯ್ತಾ ಇದ್ದೀನಿ, ಕ್ಷಣಗಣನೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಕರ್ಕೊಂಡ್ ಬಾ ಅಂತ ಹೇಳಿದಾಗ ಈ ಒಬ್ಬ ವ್ಯಕ್ತಿ ಹೋಗಿ ಆ ಕಳೆದು ಹೋಗಿದ್ದಂತಹ ಮಗನನ್ನ ಆತನ ಮನೆಗೆ ಕರೆತಂದಾಗ ಆ ತಂದೆ ಆತನನ್ನ ತನ್ನ ತೋಳುಗಳಲ್ಲಿ ಆಲಂಗಿಸಿ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ. ಅತ್ಯಂತ ಪಶ್ಚಾತ್ತಾಪದಲ್ಲಿ ಆ ಮಗ
ತಂದೆ, ನಾನು ನಿನ್ನೆಂದೂ ಬಿಟ್ಟು ಹೋಗೋದಿಲ್ಲ, ನಿನ್ನ ದೂರ ಆಗಿದ್ದಕ್ಕೆ ನಾನು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತೆ ಅಂತ ಹೇಳ್ಕೊಂಡು ಸದಾ ಆ ತಂದೆಯ ಜೊತೆ ಪ್ರೀತಿಯಿಂದ ಬಾಳ್ವೆ ಮಾಡ್ದ. ಈ ಕತೆಗೆ ಪ್ರಾಡಿಗಲ್ ಸನ್ ಅಂತ ಹೇಳ್ತಾರೆ ಬೈಬಲಲ್ಲಿ. ಬಹಳ ಮುಖ್ಯವಾದಂತಹ ಒಂದು ಕಥೆ ಇದು. ಈಗ ನಿಮ್ಗೆಲ್ಲ ಪ್ರಶ್ನೆ ಅರ್ಥ ಆಗಿರ್ಬೇಕಲ್ಲ ಈ ಕಥೆ ಎಲ್ಲರಿಗೂ. ಈಗ ಈ ಕಥೆ ಎಲ್ಲ ನಮ್ಮ ಕಥೆನೇ ಇದು. ಪ್ರಭು. ಹೌದಾ? ಹೌದು ಹೌದು, ನಮ್ಮ ಕಥೆ. ಆ ಕಳೆದು ಹೋಗಿದ್ದ ಮಗ ಯಾರು? ನಾವೇ ಪ್ರಭು. ನಾವೇ. ಆ ತಂದೆ ಕೃಷ್ಣ. ಭಗವಂತ ಕೃಷ್ಣ. ಆ ಆ ಫ್ರೆಂಡ್ಸ್ ಎಲ್ಲ ಯಾರು? ಆತನನ್ನ ಹೊರ ಕರ್ಕೊಂಡು ಹೋದವರು, ಮೋಸ ಮಾಡಿಸಿದವರು. ಆ ಇಂದ್ರಿಯಗಳು. ಮನಸ್ಸು ಮತ್ತೆ ಇಂದ್ರಿಯಗಳು, ಇಂದ್ರಿಯ ವಿಷಯ ವಸ್ತುಗಳು, ಇಂದ್ರಿಯ ಸುಖದ ಆಸೆಯನ್ನ ಕೊಡುವಂಥವು, ಅವೆಲ್ಲವೂ ಕೂಡ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ, ಅನರ್ಥಗಳು, ಪ್ರಲೋಭನೆ, ಪ್ರಚೋದನೆಗಳು ಎಲ್ಲವೂ, ಕೆಟ್ಟ ಸಂಘ, ಆ ವಿಚಾರಗಳೆಲ್ಲವೂ. ಆನಂತರ ಆ ವ್ಯಕ್ತಿ ಆ ಒಂದು ಹಂದಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಆ ಹಂದಿ ಫಾರ್ಮ್ ಮಾಲೀಕ ಯಾರು? ಗುರು ಆ ಗುರುಗಳು ಅಲ್ಲಲ್ಲ, ಹಂದಿ ಫಾರ್ಮ್ ನ ಭಗವಂತ. ಮಾಲೀಕ ಭಗವಂತ. ಈ ಜಗತ್ತಿನ ಮಾಯೆ ಯಾಕೆ? ಈ ಜಗತ್ನಲ್ಲಿ ಬಂದು ಸಿಲುಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದೀವಲ್ವಾ ನಾವು? ಎಷ್ಟು ಕಷ್ಟ ಅನುಭವಿಸ್ತಿದೀವಿ, ಸಂಘರ್ಷ. ನಮಗ್ ಸಿಗೋದೇನು? ಕೊನೆಗೊಂದ್ ದಿನದ ಕೊನೆಗೊಂದ್ ಸಣ್ಣ ರೊಟ್ಟಿ ಅಷ್ಟೆ. ಹಾಗೆ ಆತನಿಗೆ ಸಿಗ್ತಾ ಇದ್ದಿದ್ದಲ್ವಾ? ಸೊ ಕೊನೆಗೆ ಆ ವ್ಯಕ್ತಿಯನ್ನ ಕರೆದೊಯ್ದಂತಹ ಇನ್ನೊಬ್ಬ ವ್ಯಕ್ತಿ ಯಾರು? ಆ ಮಗನನ್ನ ಕರೆದೊಯ್ದ ವ್ಯಕ್ತಿ ಯಾರು? ಗುರು. ಸೊ ಹೀಗೆ ಈ ಮನಸ್ಸು ಇಂದ್ರಿಯಗಳ ಜೊತೆ ಸಂಘರ್ಷದಲ್ಲಿ ನಾವು ನಮ್ಮ ನಿಜ ಸ್ಥಿತಿಯನ್ನ ಮರೆತು ಭಗವಂತನಿಂದ ದೂರವಾಗಿದ್ದೀವಿ. ಮತ್ತೆ ವಾಪಸ್ ಹೋಗ್ಲಿಕ್ಕೆ ಮಾರ್ಗ ಅದು ಗುರುಗಳು ತೋರಿಸ್ತಾರೆ. ಅವರು ಹೇಳ್ತಾರೆ, ಶ್ರೀಲ ಪ್ರಭುಪಾದರಂತ ಗುರುಗಳು ಹೇಳ್ತಾರೆ ಹೇಗೆ ಈ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಉಪಯೋಗಿಸ್ಬೇಕು ಅಂತ. ಅವುಗಳನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಕಣ್ಣಿನಿಂದ ಭಗವಂತನ ರೂಪವನ್ನ ನೋಡ್ಬೇಕು. ನಮ್ಮ ಕಿವಿಗಳಿಂದ ಭಗವಂತನ ಮಹಿಮೆಯನ್ನ, ಗುಣಗಾನವನ್ನ, ಆತನ ಲೀಲೆಗಳನ್ನ ಕೇಳಬೇಕು, ಆತನ ಮಹಿಮೆಯನ್ನ ಕೇಳಬೇಕು. ನಮ್ಮ ಬಾಯಿಯಿಂದ ಏನ್ ಮಾಡ್ಬೇಕು? ನಾಮಸ್ಮರಣೆ. ನಾಮಸ್ಮರಣೆ, ಪ್ರಸಾದ ಸೇವನೆ ಮತ್ತೆ ನಾಮಸ್ಮರಣೆಯನ್ನ ಮಾಡಬೇಕು. ಆನಂತರ ನಮ್ಮ ಮೂಗಿನಿಂದ, ನಮ್ಮ ನಾಸಿಕದಿಂದ ಭಗವಂತನಿಗೆ ಅರ್ಪಣೆಯಾಗಿರುವಂತಹ ಆ ಹೂವು, ತುಳಸಿಗಳನ್ನ ನಾವು ಅಗ್ರಾಣಿಸಬೇಕು. ಸುವಾಸನೆಯನ್ನ ಸೇವಿಸ್ಬೇಕು. ನಮ್ಮ ಸ್ಪರ್ಶ ಶಕ್ತಿಯಿಂದ, ನಮ್ಮ ಕೈ ಕಾಲುಗಳಿಂದ ಭಗವಂತನ ಸೇವೆಯನ್ನ ಮಾಡಬೇಕು, ವಿಶೇಷವಾಗಿ ಭಕ್ತರ ಸೇವೆ ಮಾಡಬೇಕು. ಸೊ ಹೀಗೆ ನಾವು ಭಕ್ತಿಯಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳನ್ನ ತೊಡಗಿಸಿದ್ರೆ ಆ ಹೋರಾಟ, ಆ ದುಃಖ, ಆ ನೋವುಗಳಿಂದ ಮೇಲೇರಿ ಭಗವಂತನ ಸೇವೆಯಲ್ಲಿ ನಾವು ಸ್ಥಿತರಾಗಬಹುದು ಅನ್ನೋ ಒಂದು ಮಾತನ್ನ ಪ್ರಭುಪಾದರು ಈ ಶ್ಲೋಕದ ಅರ್ಥದಲ್ಲಿ ಹೇಳ್ತಾರೆ. ಇದರ ಹೆಚ್ಚಿನ ವಿವರಣೆಯನ್ನ ನೀವೆಲ್ಲರೂ ಕೂಡ ಭಗವದ್ಗೀತೆ ಯಥಾರೂಪದಲ್ಲಿ ಆ 15ನೇ ಅಧ್ಯಾಯದ ಶ್ಲೋಕದ ತಾತ್ಪರ್ಯದಲ್ಲಿ ನೀವು 7ನೇ ಶ್ಲೋಕದ ತಾತ್ಪರ್ಯದಲ್ಲಿ ಇನ್ನಷ್ಟು ಎಲ್ಲ ಕಾಣಬಹುದು. ಇಲ್ಲಿಗೆ ನಾವು ಈ ದಿನದ ಚರ್ಚೆಯನ್ನ ವಿರಾಮ ಮಾಡ್ತೀವಿ. ನಾಳೆ ವಿಶೇಷವಾಗಿ ಆ ಜೀವಿ ಜಗತ್ತಿನಲ್ಲಿ ಸಂಘರ್ಷಮಯ ಜೀವನ ಮಾಡುವಾಗ ಆತ ಹೇಗೆ ಬೇರೆ ಬೇರೆ ಶರೀರವನ್ನು ಪಡಿತಾನೆ ಅನ್ನೋದನ್ನ ಭಗವಂತ ವರ್ಣಿಸ್ತಾನೆ. ಅದನ್ನ ನಾಳೆ ಚರ್ಚೆಯಲ್ಲಿ ನೋಡೋಣ. ತಮ್ಮೆಲ್ರಿಗೂ ನಾನು ಇಲ್ಲಿ ಧನ್ಯವಾದ ಅರ್ಪಿಸ್ತಾ ಈ ಚರ್ಚೆಯನ್ನ ಇಲ್ಲಿ ನಾನು ವಿರಾಮ ಮಾಡ್ತಾ ಇದ್ದೀನಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.